ಪುತ್ತೂರಿನ APMC ರಸ್ತೆಗೊಂದು ರೈಲ್ವೆ ಅಂಡರ್ಪಾಸ್ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಹಲವು ದಶಕಗಳ ಕನಸಾಗಿತ್ತು. ಆ ಕನಸು ನನಸಾಗುವಂತಹ ಕಾಲ ಸನ್ನಿಹಿತ ಆಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಅಂಡರ್ಪಾಸ್ನ ಕಾಮಗಾರಿ ನಡೀತಾ ಇದೆ. 2022 ಮೇ ತಿಂಗಳಲ್ಲಿ ಆರಂಭಗೊಂಡಂತಹ ಅಂದರೆ ಶಂಕುಸ್ಥಾಪನೆ ಶಿಲಾನ್ಯಾಸ ನೆರವೇರಿಸಿದಂತಹ ಈ ಒಂದು ಅಂಡರ್ಪಾಸ್ನ ಕಾಮಗಾರಿ ನಡೀತಾ ಇದೆ. ಆದರೆ ಇದು ಯಾವಾಗ ಮುಗಿಯುತ್ತೆ, ಯಾವಾಗ ಕಂಪ್ಲೀಟ್ ಆಗುತ್ತೆ ಅನ್ನುವಂಥದ್ದು ಜನರಲ್ಲಿರುವಂತಹ ಪ್ರಶ್ನೆ. ಈ ನೆಲೆಯಲ್ಲಿ ಕೆಲಸಗಳು ನಡೀತಾ ಇದೆ, ಅದನ್ನು ಇನ್ನಷ್ಟು ತೋರಿಸ್ತೀವಿ. ಈ ನಡುವೆ ಈ ಒಂದು ಕಾಮಗಾರಿಯ ಪ್ರಗತಿ ಪರಿಶೀಲನೆಯನ್ನು ಮಾಡೋದಕ್ಕೆ ಶಾಸಕರಾಗಿರುವಂತಹ ಸಂಜೀವ ಮಠಂದೂರು ಜೊತೆಗೆ ಇಂಜಿನಿಯರ್ಗಳು ಜೊತೆಗೆ ತಂಡ ಬಂದಿದ್ದಾರೆ. ಹಾಗಿದ್ರೆ ಯಾವಾಗ ಮುಗಿಯುತ್ತೆ, ಶಾಸಕರು ಗಮನಿಸಿರುವಂತಹ ವಿಚಾರಗಳೇನು ಅವರಲ್ಲಿ ಕೇಳೋಣ. ಸರ್ ನಮಸ್ತೆ, ನೋಡಿದ್ದೀರಿ? ನಮಸ್ಕಾರ. ಯಾವಾಗ ಮುಗಿಬಹುದು ಅನ್ನುವಂಥ ಒಂದು ಅಂದಾಜು ಸಿಕ್ಕಿದೆ ಅಂತ? ಈಗಾಗಲೇ ಮಾರ್ಚ್ ತಿಂಗಳಲ್ಲಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂಥ ಸದಾನಂದ ಗೌಡರು, ಈ ಭಾಗದ ಸಂಸದರಂಥ ನಳಿನ್ ಕುಮಾರ್ ಕಟೀಲ್ರು, ಈ ಭಾಗದ ನಮ್ಮ ಸಚಿವರು, ಶಾಸಕರು ಅಂತ ಅಂಗಾರರು ನಾವೆಲ್ಲ ಇದ್ದುಕೊಂಡು ಭಾಳ ಸಂಭ್ರಮದಿಂದ, ಭಾಳ ವಿಜೃಂಭಣೆಯಿಂದ APMC ಅಧ್ಯಕ್ಷರ ಸಮ್ಮುಖದಲ್ಲಿ ಇದಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಿ, ಈ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಪುತ್ತೂರಿನ ಜನತೆಗೆ ಈ ಒಂದು APMC ಮತ್ತು ನಗರಸಭೆಯನ್ನು ಮತ್ತು ಬೇರೆ ಬೇರೆ ಆಸ್ಪತ್ರೆಗಳನ್ನು ಸಂಪರ್ಕ ಮಾಡುವಂಥ ಆ ರಸ್ತೆ ಮುಂದಿನ ದಿನಗಳಲ್ಲಿ ಚತುಷ್ಪಥ ರಸ್ತೆಯಾಗಿ ರೈಲ್ವೆ ಅಂಡರ್ ಬ್ರಿಡ್ಜ್ ಆಗಿ ಪರಿವರ್ತನೆ ಆಗುವುದನ್ನು ಭಾಳ ಸಾಹಸದಿಂದ ಅವತ್ತು ಸ್ವಾಗತ ಮಾಡಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅವರ ಏನು ಉತ್ಸಾಹಕ್ಕೆ ಯಾವುದೇ ಚ್ಯುತಿಯಾಗದ ರೀತಿಯಲ್ಲಿ ಆ ಕೆಲಸ ಕಾರ್ಯಗಳು ಈಗಾಗಲೇ ಆರಂಭ ಆಗಿದೆ. ಒಟ್ಟು 9 ತಿಂಗಳ ಅವಧಿಯಲ್ಲಿ ಈ ಒಂದು 13,82,00,000 ರೂಪಾಯಿಯ ಕಾಮಗಾರಿಯನ್ನು ಇವತ್ತು ರೈಲ್ವೆ ಮತ್ತು ಕರ್ನಾಟಕ ಸರ್ಕಾರದ ಮೂಲಭೂತ ಸೌಲಭ್ಯ ಇಲಾಖೆ ವತಿಯಿಂದ ಈ ಕಾಮಗಾರಿ ಅನುಷ್ಠಾನ ಆಗಿ ಇವತ್ತು ಮಾರ್ಚಿಗೆ ಅದನ್ನು ಬಿಟ್ಟುಕೊಡ್ತೇನೆ ಅಂತೇಳಿ ನಮ್ಮ ಮೈಸೂರು ರೆಡ್ಡಿ, ನಮ್ಮ ಕಾಂಟ್ರಾಕ್ಟ್ ಗುತ್ತಿಗೆದಾರರು ಈಗಾಗಲೇ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಕಾಮಗಾರಿಗಳು ಕೂಡ ಭರದಿಂದ ಸಾಗ್ತಾ ಇದೆ. ಒಂದಷ್ಟು ಮಳೆ ಬಂದು ಈ ಭಾಗದಲ್ಲಿ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಅಡೆತಡೆ ಆಗಿದೆ. ಆದರೂ ಇನ್ನು ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳು ವೇಗವನ್ನು ಪಡ್ಕೊಂಡು ತಕ್ಷಣ ನಮ್ಮ ಆ ಒಂದು ಸಿಂಗಲ್ ರೋಡನ್ನು ಇವರೇ ಮಾಡಿ ಆ ಮುಂದಿನ ಚತುಷ್ಪಥ ರಸ್ತೆಯನ್ನು ನಾವು ನಗರಸಭೆಯ ವತಿಯಿಂದ ಲ್ಯಾಂಡ್ ಎಕ್ವಿಷನ್, ಸ್ವಲ್ಪ ಭೂ ಸ್ವಾಧೀನದ ಕೆಲಸ ಇದೆ, ಈ ಎಲ್ಲ ಕಾರ್ಯಗಳನ್ನು ಮಾಡಿ ಖಂಡಿತ 100ಕ್ಕೆ 100 ಈ ಒಂದು ರೈಲ್ವೆ ಅಂಡರ್ಪಾಸ್ ಏನು ಚತುಷ್ಪಥ ಅಂಡರ್ಪಾಸ್ ಆಗ್ತದೋ ಅದೇ ರೀತಿಯಲ್ಲಿ ನಾವು ಇವತ್ತು ಆ ಕೊಟೇಚ ಹಾಲಿನಿಂದ ನಮ್ಮ ಮುಖ್ಯ ರಸ್ತೆ ಅರುಣ ಥಿಯೇಟ್ರ್ ತನಕ ಇದನ್ನು ಚತುಷ್ಪಥ ರಸ್ತೆಯನ್ನಾಗಿ ಕೂಡ ನಾವು ಪರಿವರ್ತನೆ ಮಾಡಲಿಕ್ಕೆ ಈಗಾಗಲೇ APMCಯಿಂದಲೂ ಒಂದು 2 ಕೋಟಿ ರೂಪಾಯಿಯನ್ನು ಇಟ್ಟಿದ್ದೇವೆ. ಇದರಲ್ಲಿ 11 ಕೋಟಿ ನಮ್ಮ ಸಿವಿಲ್ ವರ್ಕಿಗಿದೆ. ಬಾಕಿ ಉಳಿದಂಥ ಸುಮಾರು 2,82,00,000 ಬೇರೆ ಬೇರೆ ಲ್ಯಾಂಡ್ ಎಕ್ವಿಷನ್ ಇರ್ಬೋದು, ಬೇರೆ ಕಾಮಗಾರಿಗಳಿಗಿದೆ. ಒಟ್ಟು ಈ ಕಾಮಗಾರಿಯನ್ನು ಕಾಲಮಿತಿಯಲ್ಲಿ ಮುಗಿಸಿ ಗುಣಮಟ್ಟದ ಕಾಮಗಾರಿಯನ್ನಾಗಿ ಮಾಡುವಂಥ ಕೆಲಸವನ್ನು ಖಂಡಿತ ನಮ್ಮ ರೈಲ್ವೆ ಇಲಾಖೆ ಮತ್ತು ನಮ್ಮ ಮೂಲಭೂತ ಸೌಲಭ್ಯ ಇಲಾಖೆಗಳ ಒಂದು ವತಿಯಿಂದ ಮಾಡ್ತಾ ಇದ್ದೇವೆ. ಇದಕ್ಕೆ ಪೂರಕವಾಗಿ ನಮ್ಮ ಸಿವಿಲ್ ಇಂಜಿನಿಯರ್ಸ್ ಇರ್ಬೋದು, ನಮ್ಮ ಇಲಾಖೆಯ ಮುಖ್ಯಸ್ಥರು ಇರ್ಬೋದು, ಭಾಳ ಮುತುವರ್ಜಿಯಿಂದ ಈ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮಾರ್ಚ್ ಕೊನೆಗೆ ಇದನ್ನು ಮತ್ತೆ ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ನಾವೇ ಬಂದು ಮಾಡಲಿಕ್ಕಿದ್ದೇವೆ. ಮತ್ತು ಪುತ್ತೂರು ನಗರ ಸಂಪರ್ಕ ಮಾಡುವಂಥ ಈ ರಸ್ತೆ ಯಾವುದೇ ವಾಹನ ಕಿರಿಕಿರಿ ಇಲ್ಲದೆ ರೈಲ್ವೆ ಬಂದಾಗ ಇಲ್ಲಿ ಗೇಟ್ ಹಾಕಿ ಅಲ್ಲಿ ಜನ ವಾಹನ ಸವಾರರು ಪರದಾಡುವಂಥ ಸಂಗತಿ ಇಲ್ಲದೆ ನೇರವಾಗಿ ಪುತ್ತೂರು ನಗರವನ್ನು ಸಂಪರ್ಕ ಮಾಡಲಿಕ್ಕೆ ಮಾರ್ಚಿನಿಂದ ಖಂಡಿತ ಈ ರಸ್ತೆ ಸಾರ್ವಜನಿಕವಾಗಿ ಮತ್ತು ನಮ್ಮ ಈ APMCಯ ಯಾರ್ಡಿಗೆ ಬರಲಿಕ್ಕೂ ಅನುಕೂಲ ಮಾಡುವ ದೃಷ್ಟಿಯಿಂದ ಇದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಓಕೆ, ಅಂದರೆ ಇದನ್ನೊಂದು ವಿನ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಕೂಡ ಹಲವಾರು ಬಾರಿ ಚರ್ಚೆಗಳಾಗಿತ್ತು, ಯಾವ ರೀತಿ ನಕ್ಷೆ ಹೇಗೆ ಸಾಗಬೇಕು ಅನ್ನುವಂಥ. ಸೊ ಈಗ ಕೆಲಸ ನಡೀತಾ ಇದೆ. ಆರಂಭದಲ್ಲಿ ನಿರ್ಧಾರ ಮಾಡಿದ ಹಾಗೆ ನಡೀತಾ ಇದೆ ಅಥವಾ ಏನಾದರೂ ಬದಲಾವಣೆಗಳಾಗಿದೆಯಾ ಅನ್ನುವಂಥದ್ದು? ಆರಂಭದಲ್ಲಿ ಒಂದು ಪ್ಲ್ಯಾನ್ ಎಸ್ಟಿಮೇಟ್ ಮಾಡಿತ್ತು, ಅದನ್ನು ಮತ್ತೆ ಬದಲಾವಣೆ ಮಾಡಿ ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇತ್ತು. ಅದಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋ ದೃಷ್ಟಿಯಿಂದ ಇವತ್ತು ಇರುವಂಥ ಎಕ್ಸಿಸ್ಟಿಂಗ್ ರೋಡಿಂದ 260 ಮೀಟ್ರ್ ಮುಂದೆ ಬಂದು ಮತ್ತು 210 ಮೀಟ್ರ್ ಆಚೆ ಹೋಗಿ ಆ ರಸ್ತೆಯನ್ನು ಸೇರುವಂಥ ಕೆಲಸ ಆಗಿದೆ. ಅದೇ ರೀತಿಯಲ್ಲಿ ಆಗ್ತಾ ಇದೆ ಹೊರತು ಬೇರೆ ಏನು ಬದಲಾವಣೆಗಳು ಆಗಲಿಲ್ಲ. ಈಗ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ಸವಾಲಿನ ವಿಚಾರಗಳೇನಾದರೂ ಇದೆಯಾ ಸರ್? ಅಂದರೆ ಈಗ ಸಾಂಗವಾಗಿ ನೆರವೇರುತ್ತವೆ, ಏನಾದರೂ ಈಗ ಮತ್ತೆ ಸವಾಲುಗಳು ಎದುರಾಗಿದೆಯಾ ಅಂತ? ಈ ತನಕ ಯಾವುದೇ ಅಡೆತಡೆಗಳು ಇಲ್ಲ. ಯಾಕಂದರೆ ಮಾಲಿಂಗೇಶ್ವರನ್ನೇ ಸ್ಮರಣೆ ಮಾಡಿ
ಪ್ರಾರ್ಥನೆ ಮಾಡಿ ಕಾರ್ಯಕ್ರಮವನ್ನು ನಾವು ಶಿಲಾನ್ಯಾಸ ಮಾಡಿದ್ದೇವೆ. ಆದ್ದರಿಂದ ಮಹಾಲಿಂಗೇಶ್ವರನ ಆಶೀರ್ವಾದ ಇದೆ. ಇದು ಆ ಕಾಲಕ್ಕೆ ಸರಿಯಾಗಿ ನಮ್ಮ ಕಾಲಮಿತಿಯ ಒಳಗಡೆ ಇದು ಖಂಡಿತ ಆಗ್ತದೆ. ಏನೇ ಅಡೆತಡೆ ಇದ್ದರೂ ನಾವು ಅದನ್ನು ನಮ್ಮದೇ ಸರ್ಕಾರ, ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರವು ಎಲ್ಲವೂ ನಮ್ಮದೇ ಇದ್ದ ಕಾರಣ ಯಾವುದೇ ಅಡೆತಡೆ ಇದ್ದರೂ ಅದನ್ನು ನಾವು ಪರಿಹಾರ ಮಾಡುವಂಥದ್ದು, ಸಾಲ್ವ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಹಾಗಿದ್ರೆ ಬೈ ಮಾರ್ಚಲ್ಲಿ ಇದು ಲೋಕಾರ್ಪಣೆಗೆ ಸಿದ್ಧ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಸರಿ. ಎಸ್, ಇದು ಶಾಸಕರು ಹೇಳಿರುವಂತಹ ಮಾತು. ಈಗಾಗಲೇ ಕಾಮಗಾರಿ ನಡೀತಾ ಇದೆ. ಅದರ ಒಂದು ಸ್ಥಿತಿಗತಿಯನ್ನು, ಪ್ರಗತಿಯನ್ನು ಪರಿಶೀಲನೆ ಕೂಡ ಮಾಡಿದ್ದಾರೆ. ಮಾರ್ಚ್ ಒಳಗಡೆ ಇದು ಸಂಪೂರ್ಣವಾಗಿ ಅಂದರೆ ಲೋಕಾರ್ಪಣೆಗೊಳ್ಳುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಅದೇ ರೀತಿ ಕಾಮಗಾರಿ ನಡೀಲಿ ಅನ್ನುವಂಥದ್ದು, ಆ ಮೂಲಕ ಇಲ್ಲಿನ ಒಂದು ವಾಹನ ಸವಾರರು ಎದುರಿಸ್ತಾ ಇರುವಂಥ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರ ಸಿಗಲಿ ಅನ್ನುವಂಥದ್ದು ಸುದ್ದಿ ಆಶಯ ಕೂಡ. ಶಶಿಧರ್ ಮತ್ತು ಸಮದ್ ಕುರಿಯ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. Join Indian Army. Mangalore Defence Academy, Armed Force Pre-Recruitment Coaching Center. First Army Coaching Center in Mangalore. We provide physical training, medical test facilities, written test facilities, hostel facilities. New admission open. We help you live your defense dream. Mangalore Defence Academy, opposite Fisheries College, Pampal, Mangalore. For inquiry, contact 9929814191, 9448701303, 65511253. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.